ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ, ಬೆಳಗಾವಿಯ ರಾಮದುರ್ಗ ತಾಲೂಕಿನ ನಿವಿಪೇಟೆಯ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅವರ ಅಕಾಲಿಕ ಮರಣ ಇವತ್ತಿಗೂ ಕೂಡ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಅವ್ರ ಕುಟುಂಬಕ್ಕೆ ಎಂಥ ದೊಡ್ಡ ಆಘಾತ ನೀಡಿದೆ ಅಂದರೆ ನೋಡಿ, ಅದನ್ನು ನಾವು ಸಹಿತ ಇಂಥ ಪ್ರಾಮಾಣಿಕ ಅಧಿಕಾರಿಗಳನ್ನು ಭಗವಂತ ಕಿತ್ಕೊಂಡಿದ್ದು. ಆ ಜವರಾಯ ಹೊಂಚು ಹಾಕಿ ಆ ದೊಡ್ಡ ಭೀಕರ ಅಪಘಾತದಲ್ಲಿ ಅವರು ಸಾವನ್ನಪ್ಪಿದೆಯಲ್ಲ, ಅದನ್ನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಆದರೆ ಅವ್ರ ಮನೆಯವರು ಕೂಡ ಅವ್ರ ಮನೇಲಿ ಯಾವ ಮಟ್ಟಿಗೆ ನೀರವ ಮೌನ ನಿರ್ಲಿಪ್ತ ಭಾವ ಆವರಿಸಿದೆ ಅಂದರೆ, ನಾವು ಅವ್ರ ಮನೆಯ ಮುಂಭಾಗ ನಿಂತಾಗ ನಮಗೂ ಕೂಡ ಆ ಥರದ ಒಂದು ಭಾವ ಕಾಡ್ತಾ ಇತ್ತು. ನೋಡಿ, ಇಡೀ ಕುಟುಂಬ ಇವತ್ತು ಮನೆಯನ್ನು ತೊರೆದಿರೋದು, ಬೀಳಿಗೆ ಇಲ್ಲದ ಮನೆಗೆ ಬೀಗ ಹಾಕಿ ಮನಸ್ಸಿಗೆ ಎಲ್ಲೋ ಒಂದು ಕಡೆ ತತ್ಕ್ಷಣದ ನೆಮ್ಮದಿಗೋಸ್ಕರ ಅವ್ರು ಇನ್ನೆಲ್ಲೋ ಹಾರಿಸಿ ಹೊರಗೆ ಹೋಗಿರೋದು. ಆ ಮನೇಲಿಲ್ಲೂ ಕೂಡ ಅವರಿಗೆ ಆ ನೆನಪುಗಳೇ ಕಾಡ್ತಾ ಇದ್ದಾವೆ. ಅರೆಕ್ಷಣವೂ ಕೂಡ ಅವರಿಗೆ ಇರಲಿಕ್ಕೆ ಆಗ್ತಾಯಿಲ್ಲ. ಅಂತಹ ದೊಡ್ಡ ಮನೆಗೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮಹಾಂತೇಶ್ ಬೀಳಿಗೆ ಅವರ ಅವರ ಮನೆಯ ಮುಂಭಾಗದ ಗೇಟ್ಗೆ ಬೀಗವನ್ನು ಹಾಕಿ ಈಗಾಗಲೇ ಬಹುದಿನಗಳ ಹಿಂದೆಯೇ ಅವರು ಮನೆಯಿಂದ ಹೊರಟು ಹೋಗಿಬಿಟ್ಟಿದ್ದಾರೆ. ನಮಗೆ ಆ ದುರಂತ ಮಹಾಂತೇಶ್ ಬೀಳ್ಗಿ, ಶಂಕರ್ ಬೀಳ್ಗಿ, ಈರಣ್ಣ ಸಿರಸಂಗಿ ಮತ್ತು ಸೋದರ ಸಂಬಂಧಿ ಒಟ್ಟು 4 ಜನ. ನೋಡಿ, ಅವರ ಮನೆಯ ಮುಂಭಾಗದ ಅಕ್ಕಪಕ್ಕದ ಮನೆಯವ್ರನ್ನೂ ಕೂಡ ಮಾತನಾಡಿಸುವ ಪ್ರಯತ್ನ ಮಾಡಿದ್ವಿ. ನಮಗೆ ಒಂದಿಷ್ಟು ನೆನಪಿನ ಬತ್ತಳಿಕೆ ಜೊತೆಗೆ ಆ ನೆನಪುಗಳನ್ನು ಮೆಲುಕು ಹಾಕುವಂಥ ವ್ಯಕ್ತಿ ಬೇಕಾಗಿತ್ತು. ಮಹಾಂತೇಶ್ ಬೀಳ್ಗಿ ಅವರ ಯಾರಾದರೂ ಸಂಬಂಧಿಗಳು, ಈಗಾಗಲೇ ಅವ್ರ ಮನೆಯಲ್ಲಿ ಶೋಕ ತುಂಬಿ ಹೋಗಿಬಿಟ್ಟಿದೆ. ಯಾಕೆಂದರೆ ಅಕ್ಕಪಕ್ಕ ಎಲ್ಲರೂ ಸೋದರ ಸಂಬಂಧಿಗಳೇ ಏಕಕಾಲಕ್ಕೆ ಹೋಗಿಬಿಟ್ಟಾಗ, ನಮ್ಮಿಂದ ಅಗಲಿ ಹೋಗಿಬಿಟ್ಟಾಗ ಆ ನೋವಿನಿಂದ ಅವ್ರ ಕುಟುಂಬದವ್ರಿಗೂ ಕೂಡ ಹೊರಗೆ ಬರಲಿಕ್ಕೆ ಅಸಾಧ್ಯವಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಯಾರಾದರೂ ಸಾಂತ್ವನ ಹೇಳಲಿಕ್ಕೆ, ಮಹಾಂತೇಶ್ ಬೀಳ್ಗಿ ಅವರಿಗೆ ಧೈರ್ಯ ತುಂಬಲಿಕ್ಕೆ ಸದ್ಯ ಈ ಮನೇಲಿದ್ದರೆ ಅದೇ ನೆನಪುಗಳು ಕಾಡುತ್ತೆ ಅಂತ ಇಡೀ ಮನೆ ಇವತ್ತು ಒಂಟಿಯಾಗಿಬಿಟ್ಟಿದೆ, ಏಕಾಂಗಿ ಆಗಿಬಿಟ್ಟಿದೆ. ಬೀಳ್ಗಿ ಅವರ ಪತ್ನಿ ಮತ್ತು ಮಗಳಿಗೆ ಇವತ್ತು ಆಸರೆಯಾಗಿ ಅವರ ತವರು ಮನೆ ನಿಂತಿರೋದು. ಮಹಾಂತೇಶ್ ಬೀಳ್ಗಿ ಅವರ ಪತ್ನಿಯ ತವರು ಮನೆಯಲ್ಲಿ ಈಗ ಸದ್ಯ ಇಡೀ ಕುಟುಂಬ ನೆಲೆಸಿದೆ. ಸ್ನೇಹಿತರೆ, ಇಲ್ಲಿಯವರೆಗೂ ಕೂಡ ಮಹಾಂತೇಶ್ ಬೀಳ್ಗಿ ಅವರ ದುರಂತದ ನಂತರ ಧಾರವಾಡದಲ್ಲಿ ಸೆಟ್ಲಾಗಿದ್ದರು. ಇದೀಗ ಅವರ ಕುಟುಂಬ ಬೈಲಹೊಂಗಲದಲ್ಲಿರ್ತಕ್ಕಂಥ ಬೀಳ್ಗಿ ಅವರ ಪತ್ನಿಯ ಮನೆಯಲ್ಲಿ ವಾಸವಾಗಿದ್ದಾರೆ. ಅಂದರೆ ಪತ್ನಿ ರೇಖಾ ಹಾಗೂ ಮಗಳು ಚೈತನ್ಯ ಇಬ್ಬರು ಕೂಡ ಅಲ್ಲೇ ಇದ್ದಾರೆ. ಅವರ ಪರಿಸ್ಥಿತಿ ಅಂತೂ ಹೇಳತೀರದಾಗಿಬಿಟ್ಟಿದೆ. ಆ ನೋವಿನಿಂದ ಹೊರಗೆ ಬರಲಿಕ್ಕೆ ಇನ್ನೂ ಕೂಡ ಬಹಳಷ್ಟು ದಿನಗಳು ಬೇಕಾಗಬಹುದು. ಆದರೆ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನು ನಿಮಗೆ ಹೇಳಲೇಬೇಕು. ಇವತ್ತು ಮಹಾಂತೇಶ್ ಬೀಳ್ಗಿ ಅವರ ಕನಸು ಏನಾಗಿತ್ತು, ಬಡವರಿಗೋಸ್ಕರ ಏನು ಮಾಡಬೇಕು ಅಂತ ಅವರು ಅಂದುಕೊಂಡಿದ್ದರು. ಅವರ ಅಕಾಲಿಕವಾಗಿ ನನ್ನ ಜೀವನ ಪರ್ಯಂತವೂ ಕೂಡ ನಾನು ಬಡವರ ಸೇವೆ ಮಾಡಬೇಕು, ಬೆಳಗಾವಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೈಗೊಂಡಿದ್ದಂಥ ಒಂದು ಕೈಂಕರ್ಯ ಮಾಡಲೇಬೇಕು, ಅದನ್ನು ಮಾಡೇ ತೀರಬೇಕು ಅಂತ ಅಂದ್ಕೊಂಡಿದ್ದು ಒಂದು ಕಥೆಯ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ನೋಡಿ, ಇವತ್ತು ಅವರ ಸಂಬಳದ ಅರ್ಧದಷ್ಟು ಪಿಂಚಣಿ ಪರಿಹಾರವಾಗಿ ಬರ್ಬೋದು, ನಿವೃತ್ತಿಯವರೆಗಿನ ಅರ್ಧದಷ್ಟು ಪಿಂಚಣಿ, ಜೊತೆಗೆ 9 ವರ್ಷ ಅವರು ಡ್ಯೂಟಿ ಮಾಡಿರ್ತಕ್ಕಂಥ ಅಲ್ಲಿಯವರೆಗಿನ ಸಂಬಳ ಬರಬಹುದು. ಜೊತೆಗೆ 9 ವರ್ಷದ ನಂತರ ಅವರ ಡ್ಯೂಟಿ ಮುಗಿಯುತ್ತಲ್ವ, ಎಲ್ಲಿ ಅವರು ನಿವೃತ್ತಿ ಆಗುತ್ತೋ ಅದರ ನಂತರ 30% ಅವರ ಒಟ್ಟು ಸಂಬಳದ ಪಿಂಚಣಿ ಬರಬಹುದು ಅವ್ರ ಕುಟುಂಬಕ್ಕೆ. ಗ್ರ್ಯಾಜುಟಿ, ಅವರ ಒಟ್ಟು ಸಂಬಳದ 12 ಪಟ್ಟು ಹೆಚ್ಚು ಗ್ರ್ಯಾಜುಟಿ ಅಮೌಂಟ್ ಬರ್ಬೋದು. ಇನ್ನು ಅಪಘಾತ ಆಗಿರೋದ್ರಿಂದ ಇನ್ಸೂರೆನ್ಸ್ ಅಮೌಂಟ್ ಬರ್ಬೋದು, ಬಾಕಿ ಉಳಿದ ಸಂಬಳ ಬರ್ಬೋದು. ನೋಡಿ, ಎಷ್ಟೇ ಹಣ ಬಂದರೂ ಕೂಡ ಅವ್ರ ಕುಟುಂಬ ಮತ್ತು ಸಂತೋಷದಿಂದ ಬದುಕೋದು ಎಷ್ಟು ಕಷ್ಟ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಇವತ್ತು ಅವರ ಮನೆ ಖಾಲಿಯಾಗಿರೋದೇ ಸಾಕ್ಷಿ. ಮನೆಯಲ್ಲಿ ಯಾರು ಇಲ್ಲದೆ ನಾವು ರಾಮದುರ್ಗದಲ್ಲಿ ಇರೋದಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಹೊರಗೆ ಹೋಗಿಬಿಟ್ಟಿದ್ದಾರೆ. ಮನೆ ಖಾಲಿ ಹೊಡಿತಾ ಇದೆ, ಬಿಕೋ ಅಂತ ಇದೆ. ಆ ಬೃಹತ್ ಬಂಗಲೆಯಲ್ಲಿ ವಾಸ ಮಾಡುವ ನಿರ್ಧಾರ ಇನ್ನು ಯಾವತ್ತವರಿಗೆ ಬರುತ್ತೋ ಏನೋ ಗೊತ್ತಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ತೋಟಮ್ಮ ಕೃಪಾ ಅನ್ನೋ ನಿವಾಸ, ನೀರವ ಮೌನ ಆವರಿಸಿರೋದು. ಸದ್ಯ ಅವರು ಸುವರ್ಣಸೌಧದಲ್ಲಿ ಮಗಳಿಗೊಂದು ಆಧಾರಕ್ಕೋಸ್ಕರ ಒಂದು ಕೆಲಸ ಕೊಡಿಸ್ಬೇಕು ಅನ್ನೋ ಸಲುವಾಗಿ ಸರ್ಕಾರಿ ಕಚೇರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗೋ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಹೋರಾಡ್ತಾ ಇರೋದು ಅವರ ಆತ್ಮೀಯ ಗೆಳೆಯ ಮಾರುತಿ ಜಂದಗಲ್ ಅನ್ನೋರು ಅವರ ಮಗಳಿಗೊಂದು ನೆಲೆ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಡ್ತಾ ಇದ್ದಾರೆ. ನೋಡಿ, ಎಲ್ಲರೂ ಒಬ್ಬ ವ್ಯಕ್ತಿ ಇದ್ದಾಗ ಎಲ್ಲರೂ ಅವ್ರು ಹೋದ ಮೇಲೆ ಎಲ್ಲವೂ ಕೂಡ ಖಾಲಿ ಆಗಿಬಿಡುತ್ತೆ. ಅವರ ಕೆಲಸಗಳು, ಅವ್ರು ಮಾಡಿದಂಥ ಸಾಧನೆ ಸೇವೆಗಳು ಅವು ಮಾತ್ರ ಉಳಿದುಕೊಡುತ್ತೆ. ನಾನು ಆರಂಭದಲ್ಲೇ ಒಂದು ಅಚ್ಚರಿಯ ವಿಷಯವನ್ನು ನಿಮಗೆ ಹೇಳಲೇಬೇಕು ಅಂತ ಅಂದ್ಕೊಂಡಿದ್ದೆ. ಏನಾಗಿತ್ತು ಮಹಾಂತೇಶ್ ಬೀಳ್ಗಿ ಅವರ ಡ್ರೀಮ್ ಅಂತ. ನೋಡಿ, ಅವರು ಒಂದು ಲೀಸ್ಟನ್ನು ಮಾಡಿದ್ರಂತೆ. ಆ ಲೀಸ್ಟನ್ನು ಅವರ ಗೆಳೆಯ ಮಾರುತಿ ಜಂದಗಲ್ ಅವರಿಗೆ ಕಲಿಸ್ಕೊಟ್ಟಿದ್ರಂತೆ. ನೋಡು, ಇದು ನನ್ನ ಪಟ್ಟಿ. ಪ್ರತಿ ವರ್ಷವೂ ನಾನು ಈ ರೀತಿಯಾಗಿ ಬಡವರಿಗೆ, ಸಂತ್ರಸ್ತರಿಗೆ, ಬಹಳ ದೀನ ದಲಿತರಿಗೆ, ಯಾರು
ತುಂಬ ಕುಗ್ರಾಮದಲ್ಲಿದ್ದು ಬಹಳ ಬಡತನ, ನಿಕೃಷ್ಟ ಬಡತನ ಅಂತ ಹೇಳಿ ಕರೀತಾರಲ್ಲ, ಆ ಥರ ಅನುಭವಿಸಿದವರು, ಏನೋ ಸಾಧನೆಗೆ ಪ್ರೇರಣೆ ಆಗಬೇಕು ಅನ್ನೋರು ಒಂದು ಲಿಸ್ಟ್ ಅದು. ಅವರ ಲಿಸ್ಟ್ ಮಾಡಿ ಅವರಿಗೆ ಒಂದಿಷ್ಟು ಆರ್ಥಿಕವಾಗಿ ಸಹಾಯ ಮಾಡೋದು, ಜೊತೆಗೆ ನಿರ್ಗತಿಕರಿಗೆ ಮನೆ ಇಲ್ಲದಿದ್ದರೆ ಮನೆಯನ್ನು ಕಟ್ಟಿಸ್ಕೊಡೋದು, ಉದ್ಯೋಗದ ಆಸರೆ, ಈ ರೀತಿಯಾಗಿ ಒಂದು ದೊಡ್ಡ ಪಟ್ಟಿಯನ್ನು ಮಾಡಿದ್ದರಂತೆ. ಅದು ಕೇವಲ 1 ವರ್ಷಕ್ಕಲ್ಲ, ಪ್ರತಿ ವರ್ಷವೂ ಕೂಡ ಒಂದು ಸಮಾರಂಭವನ್ನು ಮಾಡಿ ಯಾರಾದರೂ ಆ ರೀತಿಯಾಗಿ ಎಲೆಮರೆಯ ಕಾಯಿಯ ಪ್ರತಿಭೆಗಳಿದ್ದರೆ ಅವರಿಗೆ ಸನ್ಮಾನ ಮಾಡೋದು, ಜೊತೆಗೆ ಅವರಿಗೆ ಆರ್ಥಿಕವಾಗಿ ಸಹಾಯವಾಗೋದು, ಇದು ಅವರ ಡ್ರೀಮ್ ಆಗಿತ್ತಂತೆ. ಇನ್ನೂ ಒಂದು ಬೆಳಗಾವಿಗೆ DC ಆಗಬೇಕು ಅನ್ನೋದು ಅವರ ಕನಸಾಗಿತ್ತು. ಅದೆಲ್ಲವೂ ಕೂಡ ಹಾಗೆ ಉಳಿದು ಬಿಡ್ತು, ಎಲ್ಲವೂ ಕೂಡ ನುಚ್ಚು ನೂರು ಆಗಿಬಿಡ್ತು. ನೋಡಿ, ಅವರ ಎಷ್ಟು ಹೇಳಿದ್ರು ಕಡಿಮೆನೇ. 5 ರಿಂದ 6 ವರ್ಷಕ್ಕೆ ಅವರ ಅಪ್ಪನನ್ನು ಕಳೆದುಕೊಂಡ್ರು. ಅವ್ರ ತಾಯಿ ನೂಲು ಸೀರೆ ಮಾರಾಟ ಮಾಡಿ ಜೀವನ ಮಾಡ್ತಾರೆ. ಎಲ್ಲೊಂದು ಕಡೆ ರೊಟ್ಟಿಯನ್ನು ಕೂಡ ಮಾರಿ ಬದುಕನ್ನು ಕಟ್ಕೊಂಡಂಥವ್ರು. ಅದಾದಮೇಲೆ ಬೀಳಿಗೆಯವರು ಕೂಡ ತಾಯಿಯ ಶ್ರಮದಂತೆ ಅವರು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ನೋಡಿ, ಇವರು ಕೂಡ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡಿದ್ದಾರೆ, ಜಾತ್ರೆಗಳಲ್ಲಿ ವ್ಯಾಪಾರ ಮಾಡಿದ್ದಾರೆ. ಅಲ್ಲಿ ಹೋಗಿ ಸಣ್ಣ ಪುಟ್ಟ ಕಿರಾಣಿಗಳನ್ನು ಹಾಕ್ಕೊಂಡು ಅಲ್ಲೂ ಕೂಡ ವ್ಯಾಪಾರ ಮಾಡಿ ಬದುಕನ್ನು ನಡೆಸಿದ್ದಾರೆ. ಅವರ ಇಡೀ ಜೀವನ ಪರ್ಯಂತ ಇನ್ನು BA ಅವ್ರು ಚಿನ್ನದ ಪದಕ ಪಡಿಬೇಕಾದ್ರೂ ಕೂಡ ಶೂ ಇಲ್ಲದೆ, ಕೋಟ್ ಇಲ್ಲದೆ, ಯಾರೋ ಒಬ್ಬ ಫ್ರೆಂಡನ್ನು ಶೂವನ್ನು ಹಾಕ್ಕೊಂಡು, ಕೋಟನ್ನು ಹಾಕ್ಕೊಂಡು ಹೋಗಿ ವೇದಿಕೆಯ ಮೇಲೆ ಚಿನ್ನದ ಪದಕವನ್ನು ಪಡೆದಂಥವ್ರು. ಆದರೆ ಅವರ ಅಕಾಲಿಕ ಮರಣ ವಿಜಯಪುರದಿಂದ ಜೇವರ್ಗಿ ಹೋಗಬೇಕಾದ್ರೆ ಗೋನಹಳ್ಳಿ ಸಮೀಪ ಆದಂಥ ಒಂದು ಅಪಘಾತ ಇದೆಯಲ್ಲ, ಅದು ಇಡೀ ಕುಟುಂಬದ ಕನಸುಗಳನ್ನು ಕಿತ್ಕೊಳ್ತು. ಇನ್ನು ಅವ್ರಿಗಿದ್ದಂಥ ಎಷ್ಟೋ ಒಳ್ಳೆಯ ಕನಸುಗಳನ್ನು ಕಿತ್ಕೊಳ್ತು. ಅವ್ರು ಮಾಡಿದಂಥ ಸಾಧನೆಗಳು ಅಪಾರ ಇದೆ, ಎಷ್ಟು ಹೇಳಿದ್ರೂ ಕಡಿಮೆ. ಅನೇಕರು ಇತ್ತೀಚೆಗೆ ಆ ಡ್ರೈವರ್ ಮೇಲೆ FIR ಆಗಿದ್ದು. ಬದುಕುಳಿದಿದ್ದ ಆತ ಒಬ್ಬನೇ ಡ್ರೈವರ್. ಆತನ ಎಡವಟ್ಟು ಅಥವಾ ಬೈಕ್ನಲ್ಲಿ ಬರ್ತಾ ಇದ್ದವನ್ನ ತಪ್ಪಿಸಿ ಅವನನ್ನು ಪ್ರಾಣ ಉಳಿಸ್ಲಿಕ್ಕೆ ಹೋಗಿ ಇವರೆಲ್ಲರ ಪ್ರಾಣ ಹಾರಿ ಹೋಯಿತು ಅಂತ ಆರಂಭದಲ್ಲಿ ಸುದ್ದಿ ಬಂತು. ಜೊತೆಗೆ ಎಲ್ಲೋ ಒಂದು ಶ್ವಾನವನ್ನು ಬದುಕಿಸ್ಲಿಕ್ಕೆ ಹೋಗಿ ಈತ ಡೈವರ್ಟ್ ತೊಗೊಂಬಿಟ್ಟ, ಹಾಗಾಗಿ ಎಲ್ಲರ ಪ್ರಾಣ ಪಕ್ಷಿ ಹಾರೋಯ್ತು ಅನ್ನೋ ರೀತಿಯಾಗಿ ಚರ್ಚೆಗಳು ಕೂಡ ಆದವು. ಅದೇನೇ ಇರಲಿ, ಆತ ಮಾಧ್ಯಮಗಳ ಮುಂದೆ ಹೇಳಬೇಕಾದ್ರೆ ಯಾರೋ ಒಬ್ಬ ಬೈಕ್ನಲ್ಲಿ ಅಡ್ಡ ಬರ್ತಾಯಿದ್ದ, ಹಾಗಾಗಿ ನಾನು ಗಾಡಿಯನ್ನು ಪಕ್ಕಕ್ಕೆ ತೆಗೆದುಕೊಂಡ್ಬಿಟ್ಟೆ, ಹಾಗಾಗಿ ಇಂಥ ಒಂದು ದೊಡ್ಡ ದುರಂತ ಸಂಭವಿಸಿತು ಅನ್ನೋದಾಗಿ ಆತ ಹೇಳ್ದ. ಆದರೆ ಒಟ್ಟಿನಲ್ಲಿ ಅವ್ರ ಕುಟುಂಬದವರೇ ಆತನ ವಿರುದ್ಧವಾಗಿ FIR ಕೊಟ್ಟಿರೋದ್ರಿಂದ ಆತನ ನಿರಂತರವಾಗಿ ಕಾಲು ಬರ್ತಾಯಿತ್ತು, ವೇಗವಾಗಿ ಓಡಿಸ್ತಾ ಇದ್ದ ಅನ್ನೋ ನಿಟ್ಟಿನಲ್ಲಿ ಈ ಥರದೊಂದು ದೊಡ್ಡ ದುರಂತ ಅಪಘಾತ ನಡೀತು ಅನ್ನೋ ನಿಟ್ಟಿನಲ್ಲಿ ಅವ್ರ ಕುಟುಂಬದವರೇ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಏನೇ ಇರಲಿ, ಮಹಾಂತೇಶ್ ಬೀಳಿಗೆ ಅವರಂಥ ವ್ಯಕ್ತಿ ಮತ್ತೆ ಹುಟ್ಟೋದಕ್ಕೆ ಸಾಧ್ಯವಿಲ್ಲ. ಅವರ ಕನಸುಗಳು, ಅವರ ನೆನಪುಗಳು, ಅವರ ಸೇವೆಗಳು, ಅವುಗಳನ್ನು ನಾವು ಸ್ಮರಿಸ್ತಾ ಇರಬೇಕಾಗತ್ತೆ. ಆದರೆ ಅವ್ರ ಕುಟುಂಬದವ್ರಿಗೆ ಆದಷ್ಟು ಬೇಗ ಭಗವಂತ ಸ್ವಲ್ಪ ಧೈರ್ಯವನ್ನು ತುಂಬಲಿ. ಯಾಕೆಂದರೆ ಇಡೀ ಮನೆಯನ್ನೇ ತೊರೆದು ಹೋಗೋದಿದೆಯಲ್ಲ, ಅವ್ರು ಓಡಾಡಿದಂಥ ಜಾಗ, ಕೂತ್ಕೊಳ್ತಿದ್ದಂಥ ಜಾಗ, ಅವ್ರ ಸಲಹೆಗಳು, ಸೂಚನೆಗಳು, ಅವರ ಸೇವೆಗಳು, ಅವರ ತಮಾಷೆ ತರಲೆ ಎಲ್ಲವೂ ಕೂಡ ಮನೇಲಿ ಹಾಗೆ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ಅವರು ಇಂಥ ದೊಡ್ಡ ಮನೆಯನ್ನು ಬಿಟ್ಟು ಹೋಗಿರೋದು. ಆದಷ್ಟು ಬೇಗ ಅವರಿಗೆ ಸ್ವಲ್ಪ ಮಟ್ಟಿಗಿನ ಸಂತೋಷ ಮತ್ತು ಮರುಕಳಿಸ್ಲಿ. ಅವರ ಮಗಳಿಗೆ ಆಸರಿಯಾಗಿ, ಬದುಕಿಗೆ ಆಧಾರವಾಗಿ ಯಾವುದಾದ್ರೂ ಉದ್ಯೋಗ ಸಿಗಲಿ ಅಂತ ನಾವು ಕೂಡ ಹಾರೈಸೋಣ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.